ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಡೀ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕಾದಂಬರಿಕಾರರ 10 ಹೆಸರುಗಳನ್ನು ಪಟ್ಟಿ ಹಾಕಿದರೆ ಅದರಲ್ಲಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ಹೆಸರು ಒಂದಾಗಿರುತ್ತೆ. ಇವರು ಬಹುಶಃ ಎಲ್ಲ ಭಾರತೀಯ ಭಾಷೆಗಳಿಗೆ ಇವರ ಕೃತಿಗಳು ಅನುವಾದ ಆಗಿವೆ. ಭೈರಪ್ಪನವರ ಬರಹದ ವಿಶೇಷ ಏನು ಅಂದರೆ, ತಾವು ಯಾವ ಕ್ಷೇತ್ರದಲ್ಲಿ ಬರಿತಾ ಇದ್ದೇವೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ಮಾಹಿತಿಯನ್ನು ಮೊದಲು ಸಂಗ್ರಹ ಮಾಡ್ತಾರೆ. ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ಆದಮೇಲೆ ಆ ವಿಷಯ ನಡೆದಂಥ ಸ್ಥಳ ಯಾವುದು. ಉದಾಹರಣೆಗೆ ಮಹಾಭಾರತದ ಬಗ್ಗೆ ಭಾರತದಲ್ಲಿ ಲಭ್ಯವಿರುವಂಥ ಎಲ್ಲ ಸಾಹಿತ್ಯವನ್ನು ಓದಿಕೊಂಡು ಆನಂತರ ಮಹಾಭಾರತ ನಡೆದಂಥ ಸ್ಥಳಗಳು ಯಾವುದಿವೆ ಆ ಸ್ಥಳಗಳಿಗೆ ಭೇಟಿ ಮಾಡಿ ಆ ಸ್ಥಳದ ಅನುಭವವನ್ನು ಪಡೆದು ಅದನ್ನು ತಮ್ಮ ಬರಹದಲ್ಲಿ ತರ್ತಾರೆ. ಅದು ಅವರ ವಿಶೇಷ. ಪರ್ವವನ್ನು ಬರೆಯುವ ಸಂದರ್ಭ, ಮಹಾಭಾರತ ನಡೆಯುವಂಥ ಅನೇಕ ಸ್ಥಳಗಳು ಏನಿವೆ, ಅದು ದ್ವಾರಕೆ ಆಗಿರಬಹುದು, ವಿರಾಟನಗರ ಆಗಿರಬಹುದು, ಹಸ್ತಿನಾಪುರ ಆಗಿರಬಹುದು, ಈ ಸ್ಥಳಗಳೆಲ್ಲ ಹೋಗಿ ಅಲ್ಲಿ ಒಂದಷ್ಟು ದಿನ ಇದ್ದು ಒಂದಷ್ಟು ಜನರ ಮಾತುಕತೆ ಆಡಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಅವರ ಅಭ್ಯಾಸ ಎರಡೂ ಹೌದು. ಹೀಗೆ ವಿರಾಟನಗರಕ್ಕೆ ಹೋಗಿದ್ದಾರೆ. ಯಾರದೋ ಅಪರಿಚಿತ ಮನೆ, ಯಾವುದೋ ಸಹಾಯಕ್ಕೆ ಅಂತ ಅವರು ಹೋಗಿದ್ದಾರೆ. ನಾನು ಭೈರಪ್ಪ ಬಂದಿದ್ದೇನೆ ಅಂದಾಗ ಆ ಮನೆಯ ಹಿರಿಯ ತಕ್ಷಣವೇ ಬಂದು ಅವರನ್ನು ಕರೆದು ಒಳಗೆ ಹೋಗಿ ಒಂದು ಕಾದಂಬರಿಯನ್ನು, ಇವರ ಕನ್ನಡ ಕಾದಂಬರಿ ಏನಿದೆ ಆ ಕಾದಂಬರಿಯನ್ನು ಹಿಂದಿಯಲ್ಲಿ ಅನುವಾದ ಮಾಡಿದ್ದಾರೆ, ವಂಶವೃಕ್ಷ. ಅದನ್ನು ತಗೊಂಬಂದು ಹಿಡಿತಾ ಅವರ ಮುಂದೆ ಹಿಡಿದು, ಈ ಕಾದಂಬರಿಯನ್ನು ಬರೆದ ಭೈರಪ್ಪನ ನೀವು ಅಂತ ಕೇಳ್ತಾರೆ. ಹೌದು ನಾನೇ ಅಂದಾಗ ಅವರಿಗೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಆ ವ್ಯಕ್ತಿ ಎಂತಹ ರಾಜಾಧಿಕ್ಯವನ್ನು ನೀಡ್ತಾರೆ ಅಂದರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಕೊನೆಗೆ ಆ ಊರಿನ ಶಾಲೆಯಲ್ಲಿ ಎಲ್ಲ ಹಿರಿಯರನ್ನು ಕರೆದು ಅದ್ಭುತವಾದ ಒಂದು ಸನ್ಮಾನವನ್ನು ಮಾಡ್ತಾರೆ ಎಸ್.ಎಲ್. ಭೈರಪ್ಪ ಅವರಿಗೆ. ಇಂತಹ ಗೌರವ ಸಿಗೋದು ವಿದ್ವಾಂಸರಿಗೆ ಮಾತ್ರ. ಹಾಗಾಗಿ ನಮ್ಮ ಸುಭಾಷಿತ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳುತ್ತೆ. ಅಪರಿಚಿತ ಊರಿನಲ್ಲಿ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಉಳ್ಕೊಂಡು ಅಪರಿಚಿತ ಸಮುದಾಯದ ಒಂದು ಸನ್ಮಾನವನ್ನು ಪಡೆಯೋದು ಅಂದರೆ ಅದು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾನೇಕೆ ಬರೆಯುತ್ತೇನೆ ಅಂತ ಭೈರಪ್ಪ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಈ ಒಂದು ಅನುಭವವನ್ನು ಅವರೇ ದಾಖಲಿಸಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ, ನನ್ನ ಹೆಸರು ಸಿ.ಕೆ. ರಾಮಚಂದ್ರ ಅಂತ, ಬೆಂಗಳೂರಿನಲ್ಲಿ AGS ಲೇಔಟ್ನ ನಿವಾಸಿ, ಒಂದು ಪುಟ್ಟ ಗಣಪತಿ ದೇವಸ್ಥಾನ ಸಂಸ್ಥಾಪಕ, ಪೌರೋಹಿತ್ಯ ಮತ್ತು ಜ್ಯೋತಿಷ್ಯ ಮತ್ತು ಹವ್ಯಾಸ, ಓದುವುದು, ಪುಸ್ತಕಗಳ ಸಂಗ್ರಹ, ಪ್ರವಾಸ ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಮುಖ್ಯವಾಗಿ ಅದರಲ್ಲಿ ಮಾಹಿತಿ. ಮತ್ತು ನಾವು ಎಲ್ಲ ಪುಸ್ತಕಗಳನ್ನು ಓದೋಕ್ಕಾಗಲ್ಲ, ಕಡೆ ಪಕ್ಷ ಅದರ ಸಾರಾಂಶ ವಿಮರ್ಶೆನಾರು ತಿಳ್ಕೊಬೋದು. ಅದಕ್ಕಾಗಿ ನಾನು ತಟ್ಟಂತ ಹೇಳಿ ಕಾರ್ಯಕ್ರಮ ಮುಖ್ಯವಾಗಿ ನೋಡ್ತೀನಿ. ತುಂಬ ಸಂತೋಷ ರಾಮಚಂದ್ರ ಅವರೇ. ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತನ್ನು ಆಡಿದಿರಿ. ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ, ಬೆಂಗಳೂರಿನ ಸಾರಕಿಯಿಂದ ಬಂದಿದ್ದೇನೆ. ನಾನು ಸ್ವಂತ ಉದ್ಯಮಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು, ಪ್ರವಾಸ ಹೋಗುವುದು. ರಾಘವೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಅನಿರುದ್ಧ ಕುಲಕರ್ಣಿ ಅಂತ, ಬೆಂಗಳೂರಿನವನು. ಖಾಸಗಿ ಕಂಪ್ನಿನಲ್ಲಿ ಉದ್ಯೋಗ, ಚಾರಣ, ಸಂಗೀತ ಹಾಗೂ ಓದೋದು ನನ್ನ ಹವ್ಯಾಸ. ಈ ಥಟ್ ಅಂತಹ ಹೇಳಿ ಕಾರ್ಯಕ್ರಮ ನಮ್ಮ ಮನೇಲಿ ನಿತ್ಯೋತ್ಸವ ಇದ್ದಂಗೆ. ನಮ್ಮಮ್ಮಂಗೆ ಪಂಚಪ್ರಾಣ. ಸೊ ನಾವೆಲ್ಲ ಬೇರೆ ಚಾನಲ್ ಬಿಟ್ಟು ಇದನ್ನೇ ವೀಕ್ಷಿಸ್ತೀವಿ. ಭಾಳ ಸಂತೋಷ ನಾನು ಇಲ್ಲಿ ಬಂದಿರೋದು. ತುಂಬ ಸಂತೋಷ ಅನಿರುದ್ಧ್, ಒಳ್ಳೆ ಮಾತನ್ನು ಹೇಳಿದಿರಿ ಕಾರ್ಯಕ್ರಮದ ಬಗ್ಗೆ. ಧನ್ಯವಾದಗಳು ಹಾಗೂ ಸ್ವಾಗತ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಎಸ್. ನಾನು ಬೆಂಗಳೂರಿನ ಗೋವಿಂದರಾಜ ನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಪ್ರವಾಸ ಮತ್ತು ದಿನಪತ್ರಿಕೆ ಓದುವುದು.
ಸೌಮ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅಮೇರಿಕದ ನ್ಯೂ ಜೆರ್ಸಿಯಲ್ಲಿ ಇರತಕ್ಕಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು. ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ನೆನಪಿನಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಎನ್ ನರಸಿಂಹಯ್ಯ ಅವರು ಬರೆದ ಮಾಯಾವಿ ಮಾರ್ಜಾಲ ಅಂತಕ್ಕಂಥ ಪತ್ತೇದಾರಿ ಕಾದಂಬರಿ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ 2ನೆಯ ಪುಸ್ತಕ. ಮೊದಲನೇ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಸರ್ಕಾರವು ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ರಸ್ತೆ ಮೂಲಸೌಕರ್ಯವನ್ನು ಸುಧಾರಿಸಲು ಇತ್ತೀಚೆಗೆ ಚಾಲನೆ ನೀಡಿದ ಬೃಹತ್ ಸುರಂಗ ರಸ್ತೆ ಯೋಜನೆ ಯಾವುದು? ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ ಅನಿರುದ್ಧ್ ಮತ್ತು ರಾಘವೇಂದ್ರ. ಹೊರವರ್ತುಳ ರಸ್ತೆ. ಹಾಂ, ಹೆಸರು ಕ್ಷಮಿಸಿ, ನನಗೆ ಗೊತ್ತಿಲ್ಲ. ತಮ್ಮ ಉತ್ತರ ಟನಲ್. ಆಯ್ಕೆಗಳನ್ನು ನೋಡೋಣ. ನಮ್ಮ ಮೆಟ್ರೋ ಅಂಡರ್ಗ್ರೌಂಡ್ ಕಾರಿಡಾರ್, ಬೆಂಗಳೂರು ಸುರಂಗ ರಸ್ತೆ ಯೋಜನೆ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್, ಕಾವೇರಿ ಕನೆಕ್ಟ್ ಹೈವೇ. ಉತ್ತರವನ್ನು ನೋಡೋಣ. ಬೆಂಗಳೂರು ಸುರಂಗ ರಸ್ತೆ ಯೋಜನೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಏನಿದೆ ಅದನ್ನು ಮುಕ್ತಿ ನೀಡೋದಕ್ಕೆ ಬೆಂಗಳೂರಿನ ವಿವಿಧ ಮೂಲೆಗಳಲ್ಲಿ ಇರ್ತಕ್ಕಂಥ IT ಹಬ್ಗಳು ಏನಿವೆ, ಕಾರ್ಖಾನೆಗಳು ಏನಿವೆ, ಸಂಸ್ಥೆಗಳು ಏನಿವೆ, ಆ ಎಲ್ಲ ಸಂಸ್ಥೆಗಳಿಗೂ ಸಂಪರ್ಕವನ್ನು ಕಲ್ಪಿಸುವಂಥ ಸುರಂಗ ಮಾರ್ಗವನ್ನು ನಿರ್ಮಿಸಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಇದನ್ನು ಅವಳಿ ಸುರಂಗ ರಸ್ತೆ ಅಥವಾ ಟ್ವಿನ್ ಟನಲ್ ರೋಡ್ ಅಂತ ಕರೀತಾರೆ. ಇದನ್ನು ಸದ್ಯಕ್ಕೆ ಆ ಹೆಸರನ್ನು ಇಟ್ಟಿದ್ದಾರೆ. ಈಗಾಗಲೇ ಮೊದಲ ಹಂತದ ಕಾಮಗಾರಿ ಇತ್ತೀಚೆಗೆ ಚಾಲನೆಗೊಂಡಿದೆ. ಇದು ಇಡೀ ದೇಶದಲ್ಲೇ ಅತ್ಯಂತ ಬೃಹತ್ತಾದ ಸಂಕೀರ್ಣವಾದ ಒಂದು ಸುರಂಗ ಜಾಲ ಅಂತ ಹೆಸರನ್ನು ಗಳಿಸ್ತಾ ಇದೆ. ಮುಂದೆ ನಾವು ಕೊಡುವ 2 ಪುಸ್ತಕ. ಎಲ್ಲಾರ ಮನೆ ದೋಸೆ ತೂತೆ ಅಂತ ಹೇಳ್ತಾರೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು. ದೇವರು ಅರೆಸ್ಟ್ ಆದ ಎನ್ನುವ ಕಥಾ ಸಂಕಲನ ಶಿವಕುಮಾರ ಮಾವಲಿ ಬರೆದದ್ದು. ಪ್ರಶ್ನೆಯನ್ನು ನೋಡೋಣ. ಭಾರತವು ಆಪರೇಷನ್ ಸಿಂಧೂವನ್ನು ಯಾಕೆ ಆರಂಭಿಸ್ತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ ಅನಿರುದ್ಧ್ ಮತ್ತು ರಾಘವೇಂದ್ರ. ಅನಿರುದ್ಧ್. ಪೆಹಲ್ಗಾಮ್ ಉಗ್ರ ದಾಳಿ ಆದ ನಂತರ ಭಾರತದ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದು. ತಮ್ಮ ಉತ್ತರ ಅದೇ ಸರ್. ಹೇಳಿ. ಉಗ್ರವಾದ ಇದು ಪೆಹಲ್ಗಾಮ್ನಲ್ಲಿ ಉಗ್ರವಾದ ದಾಳಿ ಆಯ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧುವನ್ನು ಆರಂಭಿಸಿದೆ. ಆಯ್ಕೆಗಳನ್ನು ನೋಡೋಣ. ಥಾರ್ ಮರುಭೂಮಿಯಲ್ಲಿ ಹೊಸ ರೈಲು ಮಾರ್ಗ, ಇರಾನ್ ಯುದ್ಧ ಪ್ರದೇಶದಲ್ಲಿರುವ ಭಾರತೀಯರ ರಕ್ಷಣೆ, ಸಿಯಾಚಿನ್ ಪ್ರದೇಶ ಹಿಮಪಾತದಲ್ಲಿ ಸಿಕ್ಕಿಬಿದ್ದಿದ್ದ ಸೈನಿಕರ ರಕ್ಷಣೆ, ಸಿಂಧೂ ನೀರನ್ನು ಪರಿಪೂರ್ಣ ಬಳಕೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇರಾನ್ ಯುದ್ಧ ಪ್ರದೇಶದಲ್ಲಿ ಸಿಕ್ಕಿಕೊಂಡಿರುವ ಭಾರತೀಯರನ್ನು ರಕ್ಷಿಸುವ ಒಂದು ವ್ಯವಸ್ಥೆ ಏನಿತ್ತು ಅದು ಆಪರೇಷನ್ ಸಿಂಧೂ. ಅದು ಸಿಂಧೂರಲ್ಲ. ಸಿಂಧೂರ್ ಅಂದರೆ ಪೆಹಲ್ಗಾಮ್ ಇತ್ಯಾದಿ ಇವೆಲ್ಲ ಬರುತ್ತೆ. ಸಿಂಧೂರ್ ಬಗ್ಗೆ ಕೇಳ್ತಾ ಇಲ್ಲ, ಸಿಂಧೂ ಅಷ್ಟರ ಬಗ್ಗೆ ಮಾತ್ರ ಕೇಳಿದ್ದೇವೆ. ಇರಾನ್ ದೇಶದಿಂದ 3597 ಭಾರತೀಯರನ್ನು ರಕ್ಷಿಸಿದ್ದಾರೆ. ಹಾಗೆಯೇ ಇಸ್ರೇಲ್ ದೇಶದಿಂದ 818 ಭಾರತೀಯರನ್ನು ರಕ್ಷಿಸಿದ್ದಾರೆ. ಹಾಗಾಗಿ ಕಷ್ಟದಲ್ಲಿ ಸಿಕ್ಕಿಕೊಂಡಿರುವ ಭಾರತೀಯರನ್ನು
ತಾಯ್ನಾಡಿಗೆ ವಾಪಸ್ ಕರ್ಕೊಂಬರೋದಕ್ಕೆ ಒಂದು ಬೃಹತ್ ಯೋಜನೆಯನ್ನು ನಮ್ಮ ಸರ್ಕಾರ ಹಾಕ್ಕೊಂಡಿದೆ. ಅದಕ್ಕೊಂದು ಅರ್ಥವತ್ತಾದ ಹೆಸರನ್ನು ಕೊಟ್ಟಿದೆ, ಆಪರೇಷನ್ ಸಿಂಧು ಅಂತ. ಆಪರೇಷನ್ ಸಿಂಧು ಪೂರ್ಣ ಮುಗೀತಾ ಅಂತ ನೀವು ಪ್ರಶ್ನೆ ಕೇಳಿದರೆ ಮುಗೀತು ಅಂತ ಹೇಳೋ ಧೈರ್ಯ ಇಲ್ಲ. ಯಾಕಂದರೆ ಇವತ್ತು ಮತ್ತೆ ಅಮೆರಿಕ ಹೆದರಿಸಿದೆ ಬಾಂಬ್ ದಾಳಿ ಮಾಡ್ತೇನೆ ಅಂತ. ಹಾಗಾಗಿ ಈ ಯೋಜನೆ ಮುಗೀತು ಅಂತ ಹೇಳಲಿಕ್ಕಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ. 2 ಪುಸ್ತಕ, ಮಧುರಾಣಿ HS ಬರೆದ ನೀಲಿ ಚುಕ್ಕಿಯ ನೆರಳು ಎನ್ನುವ ಪುಸ್ತಕ, ಜೊತೆಗೆ ಮಿಸ್ಟರ್ ಎಕ್ಸ್ ಸಚಿನ್ ತೀರ್ಥಹಳ್ಳಿ ಬರೆದ ಕಥಾಕೃತಿ. ಪ್ರಶ್ನೆ: ಬ್ಯಾಂಕುಗಳು ಅಥವಾ ಜನಪ್ರಿಯ ಕಂಪನಿಗಳ ಹೆಸರಲ್ಲಿ ನಕಲಿ ಲಿಂಕ್ಗಳು, SMS ಅಥವಾ ಇಮೇಲ್ಗಳನ್ನು ಕಳುಹಿಸಿ ಬಳಕೆದಾರರ ಪಾಸ್ವರ್ಡ್ ಮತ್ತು ATM ಪಿನ್ ಕದಿಯುವ ಸೈಬರ್ ಅಪರಾಧಕ್ಕೆ ಏನೆಂದು ಕರೆಯುತ್ತಾರೆ? ಸಾಮಾನ್ಯವಾಗಿ ನಡೀತಾ ಇದೆ ಪ್ರತಿದಿನಾನು. ಇದರ ಹೆಸರೇನು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಫಿಶಿಂಗ್, ಸ್ಪ್ಯಾಮಿಂಗ್, ಹ್ಯಾಕಿಂಗ್, ಮಾಲ್ವೇರ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಮಚಂದ್ರ. ಹ್ಯಾಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಎರಡನೇದಾಗಿ ಬಜರ್ ಒತ್ತಿದ್ದು ಅನಿರುದ್ಧ್. ಫಿಶಿಂಗ್ ಉತ್ತರವನ್ನು ನೋಡೋಣ. ಫಿಶಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಅನಿರುದ್ಧ್ ಕೊಟ್ಟಿದ್ದಾರೆ. ನೀಲಿ ಚುಕ್ಕಿಯ ನೆರಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಫಿಶಿಂಗ್ ಅಂದರೆ FI ಅಂತ ಬರೋಲ್ಲ, ಇದು ಪಕಾರದಿಂದ ಆರಂಭವಾಗುತ್ತೆ. ಒಂದು ರೀತಿ ಫಿಶಿಂಗ್ ಅಂತ ಹೇಳೋ ಲೆಕ್ಕದಲ್ಲಿ ಬರುತ್ತೆ ಇದು. ಫಿಶಿಂಗ್ ಅಂದರೆ ಏನು? ಗಾಳ ಹಾಕಿ ಮೀನನ್ನು ಹಿಡಿಯೋದು. ಹಾಗೆಯೇ ಬಕರಾಗಳು ಎಲ್ಲಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ನೋಡಿಕೊಂಡು ಅವರಿಗೆ ಯಾವುದೋ ಒಂದು ರೀತಿ ಮಾಹಿತಿಯನ್ನು ಕಳಿಸಿ ಅವರಲ್ಲಿ ಇರ್ತಕ್ಕಂಥ ಹಣವನ್ನು ಕದಿಯೋದು ಅವರ ಮೂಲ ಉದ್ದೇಶ. ಸೈಬರ್ ಅಪರಾಧಿಗಳು ಜನರಿಗೆ ಅನೇಕ ಆಮಿಷಗಳನ್ನು ಒಡ್ಡೋದು ಬಹಳ ಮುಖ್ಯವಾದಂಥ ಒಂದು ವಿಧಾನ. ಅವರು ನಿಮ್ಮ ಬ್ಯಾಂಕ್ ಖಾತೆ ಬ್ಲಾಕ್ ಆಗಿದೆ, ತಕ್ಷಣವೇ ನೀವು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡದೇ ಇದ್ದರೆ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕಾಗಲ್ಲ. ಈ ರೀತಿಯಾದ ಮಾಹಿತಿಯನ್ನು ಓದಿ ಭಯಪಟ್ಟು ನಾವೇನಾದರೂ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಮುಗೀತು ನಮ್ಮ ಕತೆ. ಹಾಗಾಗಿ ಈ ಥರದ್ದೆಲ್ಲ ಈ ಫಿಶಿಂಗ್ ವ್ಯಾಪ್ತಿಯಲ್ಲಿ ಬರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಇಂತಹದರ ಬಗ್ಗೆ ತಿಳಿದವರ ಹತ್ರ ಒಂದು ಸಲ ಚರ್ಚೆ ಮಾಡಿ ಆನಂತರ ಅದನ್ನು ಕ್ಲಿಕ್ ಮಾಡಬೇಕಾ ಬೇಡವಾ ಇದರ ಬಗ್ಗೆ ತೀರ್ಮಾನವನ್ನು ತಗೋಬಹುದು. ನಗುತ್ತಾ ಮಾರಿದೆ, ಲಾಭ ಮಾಡಿದೆ, ಬಿಸ್ನೆಸ್ ಸೀಕ್ರೆಟ್ಸ್ ದಶರಥ ಬರೆದಂಥ ಪುಸ್ತಕ. ತೆಂಕಣ ಬಳಗಣ, ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಅವರು ಬರೆದ ಅಂಕಣ ಬರಹಗಳ ಸಂಗ್ರಹ. ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಲ, ಮ, ದೋ, ತು. ಆಗಲೇ ಬಜರ್ ಒತ್ತಿದ್ದಾರೆ ರಾಘವೇಂದ್ರ. ಎಲ್ಲರ ಮನೆ ದೋಸೆನೂ ತೂತು. ಎಲ್ಲರ ಮನೆ ದೋಸೆನೂ ತೂತೆ. ನಿಧಾನಕ್ಕೆ ಹೋಗೋಣ. ಎಲ್ಲರ ಮನೆಯ ದೋಸೆ ತೂತೆ. ತೂತೆ ಅಂತ. ಹಾಂ. ಇನ್ನೊಬ್ರಿಗೆ ಅವಕಾಶ ಇದೆ, ಯಾರಾದರೂ ಪ್ರಯತ್ನಿಸಬಹುದು. ಹೇಳಿಮ್ಮ. ಸೇಮ್ ಅದೇ, ಎಲ್ಲರ ಮನೆ ದೋಸೆ ತೂತೆ. ಅದೇ ಉತ್ತರವಾ? ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಎಲ್ಲರ ಮನೆಯ ದೋಸೆ ತೂತು ಅಂತ ಉತ್ತರ ನಮ್ಮಲ್ಲಿದೆ. ತೂತೆ ಅಂತ ಹೇಳಿದ್ರೆ ಏನು ದೊಡ್ಡ ತಪ್ಪೇನೂ ಆಗೋದಿಲ್ಲ. ಅದು ಉತ್ತರ ಸರಿ ಅಂತ ಸ್ವೀಕರಿಸಿ ರಾಘವೇಂದ್ರ ಅವರಿಗೆ ತೆಂಕಣ ಬಳಗಣ ಕೃತಿ ಮತ್ತು ಸೌಮ್ಯ ಅವರಿಗೆ ನಗುತ್ತಾ ಮಾರಿದೆ, ಲಾಭ ಮಾಡಿದೆ. ಅನಿರುದ್ಧ ನೆನ್ಕೊಂಡಿದ್ದಾರೆ ಎರಡನೇವರಾಗಿ, ಯಾಕೆ ಬಜರ್ ಒತ್ತಬೇಕೋ, ಬೇಡ ಬಿಡು ಅಂತ ಇದ್ದರು. ಎರಡನೇವರಾಗಿ ಬಜರ್ ಒತ್ತಿ ಸರಿ ಉತ್ತರ ಕೊಟ್ಟರೆ ಇನ್ನೂ ಒಂದು ಪುಸ್ತಕ ಸಿಗುತ್ತಲ್ವಾ ಎರಡನೇವ್ರಿಗೂ. ಹಾಗಾಗಿ ದಯವಿಟ್ಟು ಸ್ವಲ್ಪ ಪ್ರಯತ್ನಿಸಿ. ಈಗ ಮುಂದಿನ 2 ಪುಸ್ತಕಗಳನ್ನು ನೋಡೋಣ. ಸೆರಗಿ ಗಂಟಿದ ಕಂಪು ಗಜಲ್ ಸಂಕಲನ, ಪ್ರಭಾವತಿ S ದೇಸಾಯಿ ಬರೆದಿರುವಂಥದ್ದು. ಗೀತಾ ಮಹತ್ವ, ಲೀಲಾ ವಾಸುದೇವ್ ಸಂಗ್ರಹಿಸಿರುವ ಕೃತಿ ಇದು. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 4 ಲೆಕ್ಕಗಳು ಈಗ ಬಂತು. 45 + 53, 69 - 26,
12 ಗುಣಿಸು 20 216 ಭಾಗಿಸು 9. ಬಜರ್ ಮೊದಲಿಗೆ ಒತ್ತಿದ್ದಾರೆ ಅನಿರುದ್ಧ್ ಅವರು. 405. 405 405 ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ರಾಘವೇಂದ್ರ ಅವರು. ತಮ್ಮ ಉತ್ತರ 399. 399 ಭಿನ್ನವಾದ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 98, 43, 240, 24 ಎಲ್ಲವನ್ನು ಕೂಡಿದರೆ 405 ಬಂತು. ಈ ಒಂದು ಉತ್ತರವನ್ನು ನಮಗೆ ಕೊಟ್ಟವರು ಅನಿರುದ್ಧ್ ಅವರು. ಸೆರಗಿ ಗಂಟಿದ ಕಂಪು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡಲಿದ್ದೇವೆ ಕ್ಯಾನ್ಸರ್ ತಡೆಗಟ್ಟಬಹುದು ನಿಮಗೆದು ಗೊತ್ತೇ? ಪ್ರತಿಯೊಬ್ಬ ಮಹಿಳೆಗಾಗಿ ವೈದ್ಯರ ಕೈಪಿಡಿ. ಡಾಕ್ಟರ್ ಜ್ಯೋತಿ ಎಸ್ ಗೊಂಗ್ಡೆಮಠ್ ಬರೆದಂಥ ಪುಸ್ತಕ ಬದರಿ ಯಾತ್ರೆ. TR ವರದರಾಜನ್ ಅವರ ಪ್ರವಾಸ ಕಥನ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮಾ, ಡಿ, ಪ, ನು, ಸಿ, ತ, ರ, ಲೆ. ಬಜರ್ ಒತ್ತಿದ್ದಾರೆ ರಾಘವೇಂದ್ರ. ಹಾಂ ಸರ್. ಹೇಳಿ. ಪರಮಾಣು ಸಿಡಿತಲೆ. ಪರಮಾಣು ಸಿಡಿತಲೆ ಅಂತಿದ್ದಾರೆ ಸೌಮ್ಯ, ಅನಿರುದ್ಧ್ ಹಾಗೂ ರಾಮಚಂದ್ರ ಬಜರ್ ಒತ್ತಿದ್ದಾರೆ. ಉತ್ತರ ಪರಮಾಣು ಸಿಡಿತಲೆ. ಪರಮಾಣು ಸಿಡಿತಲೆ. ಉತ್ತರವನ್ನು ನೋಡೋಣ. ಪರಮಾಣು ಸಿಡಿತಲೆ. ಪರಮಾಣು ಸಿಡಿತಲೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರಾಘವೇಂದ್ರ. ಬದರಿ ಯಾತ್ರೆ ಎನ್ನುವ ಪುಸ್ತಕವನ್ನು ರಾಮಚಂದ್ರ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ 2 ಪುಸ್ತಕ. ಶಹರು ಮತ್ತು ಶ್ವೇತಾದ್ರಿ. ಡಾಕ್ಟರ್ ಗುರುಕಿರಣ್ ಎನ್ ಬರೆದ ಅನುಭವ ಕಥನ. ಕಣ್ತೆರೆಸಿತು ಸಣ್ಣ ಕಥೆಗಳ ಕೃತಿ. ಮಸು ಸುಲೋಚನಾ ಅವರು ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಆ ಆಯ್ಕೆಗಳನ್ನು ನೋಡೋದಕ್ಕೆ ಮೊದಲು ಬಜರ್ ಒತ್ತಿರೋದ್ರಿಂದ ಉತ್ತರ ಕೇಳಿಬಿಡ್ತೇನೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಘವೇಂದ್ರ. ತಮ್ಮ ಉತ್ತರ ಪೀಲೆ. ತಮ್ಮ ಉತ್ತರ ರಾಮಚಂದ್ರ ಪೀಲೆ. ಆಯ್ಕೆಗಳನ್ನು ನೋಡೋಣ. ಪೀಲೆ, ಝೀಕೋ, ಜಿಡೈನ್, ಲೆವ್ ಯಾಶಿನ್. ಉತ್ತರವನ್ನು ನೋಡೋಣ. ಪೀಲೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರಾಘವೇಂದ್ರ. ಕಣ್ತೆರೆಸಿತು ಈ ಕೃತಿಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ಶಹರು ಮತ್ತು ಶ್ವೇತಾದ್ರಿ ಈ ಒಂದು ಪುಸ್ತಕವನ್ನು ರಾಮಚಂದ್ರ ಅವರಿಗೆ ಕೊಟ್ಟಿದ್ದೇನೆ. ಇಬ್ಬರೂ ಸಹ ಆಯ್ಕೆಗಳು ಬರೋದಕ್ಕೆ ಮೊದಲು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಒಂದು ಪುಸ್ತಕ ಹೆಚ್ಚುವರಿಯಾಗಿ ರಾಘವೇಂದ್ರ ಅವರಿಗೂ ರಾಮಚಂದ್ರ ಅವರಿಗೂ ಕೊಟ್ಟಿದ್ದೇನೆ. ಯಾರು ಪೀಲೆ? ಫುಟ್ಬಾಲ್ ಆಟಗಾರ. ಪೀಲೆ ಹೆಸರು ಗೊತ್ತಾ ಪೂರ್ತಿ? ಇಲ್ಲ, ಗೊತ್ತಿಲ್ಲ. ಎಡಸನ್ ಅರಾಂಟೆಸ್ ಸ್ಯಾಂಟರೆಸ್ ಡೋಸ್ ನಾಶಿಮೆಂಟೋ ಆತನ ಪೂರ್ತಿ ಹೆಸರು. ಆದರೆ ಎಲ್ಲರಿಗೂ ಇಡೀ ಜಗತ್ತಲ್ಲಿ ಪ್ರಸಿದ್ಧನಾಗಿರೋದು ಪೀಲೆ ಅನ್ನೋ ಹೆಸರಲ್ಲಿ. ಬ್ರೆಜಿಲ್ ದೇಶದ ಆಟಗಾರ ಈತ. 1363 ಅಂತಾರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆಗಳಲ್ಲಿ 1299 ಗೋಲುಗಳನ್ನು ಹೊಡೆದು ಗಿನೆಸ್ ದಾಖಲೆಯನ್ನು ಮಾಡಿದ್ದಾನೆ ಪೀಲೆ. 3 ಬಾರಿ ವಿಶ್ವಕಪ್ ವಿಜೇತ ತಂಡದಲ್ಲಿ ಈತ ಇದ್ದರು. ದಯವಿಟ್ಟು ಈ ಪೀಲೆಯ ಮಹತ್ವವನ್ನು ತಿಳಿಬೇಕಾದರೆ ಎಸ್ಕೇಪ್ ಟು ವಿಕ್ಟರಿ ಅಂತ ಒಂದು ಚಲನಚಿತ್ರ ಇದೆ. ಇದು 1981ರಲ್ಲಿ ಬಿಡುಗಡೆಯಾಯಿತು.
ಈ ಒಂದು ಚಿತ್ರವನ್ನು ನೋಡ್ತು ಅಂದರೆ ಪೀಳೆಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಈ ಚಿತ್ರದಲ್ಲೇ ಆತ ಸಿಸರ್ ಶಾಟ್ ಅಂತ ಹೇಳ್ತಾರಲ್ಲ, ತಿರುಗಿಸಿ ಹೊಡೆಯೋದು, ಆ ಶಾಟನ್ನು ಹೊಡೆಯುವುದರ ಮೂಲಕ ಜರ್ಮನರನ್ನು ಸೋಲಿಸಿ ಯಾವ ರೀತಿ ಸ್ವಾತಂತ್ರ್ಯವನ್ನು ಗಳಿಸ್ತಾರೆ, ಎಸ್ಕೇಪ್ ಟು ವಿಕ್ಟರಿ. ಅದ್ಭುತವಾದ ಚಲನಚಿತ್ರ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಹೆಚ್ಚುವರಿ ತಿಂಗಳು, ಅಧಿಪತಿ ಒಡೆಯ, ಮಾರಿಯಲ್ಲ ಮಗಳು. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಘವೇಂದ್ರ, ಆ ನಂತರ ಸೌಮ್ಯ ಅವರು. ರಾಘವೇಂದ್ರ, ಒಂದು ಉತ್ತರ. ಅಧಿಕ ಮಾಸ. ಅಧಿಕ ಮಾಸ ಉತ್ತರವನ್ನು ನೋಡೋಣ. ಅಧಿಕ ಮಾಸ ಉತ್ತರ ಸರಿಯಾಗಿದೆ. ವಚನ ಜೀವನ ಮಾರ್ಗದರ್ಶನ ಅಂತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೇನೆ, ತಮಗೆ ಅವಕಾಶ ಸಿಗುತ್ತೆ. 2 ಉತ್ತರ. ರುಧಿರ. ಹಾಂ, ರುಧಿರ. ರುಧಿರ. ರುಧಿರ ಅಂದರೆ ಏನು? ನನಗೆ ಗೊತ್ತಿದ್ದ ಹಾಗೆ ರುಧಿರ ಅಂದರೆ ರಕ್ತ. ಓಕೆ ಸರ್. ಹಾಂ, ತಮಗೆ ಅವಕಾಶ ಕೊಡ್ತಾ ಇದ್ದೇನೆ ಸೌಮ್ಯ ಅವರೇ. 2ನೇದಕ್ಕೆ ಕೊಡ್ಲಿಕ್ಕೆ ಸಾಧ್ಯವಾ? ಯಜಮಾನ. ಹಾಂ? ಯಜಮಾನ. ಅಲ್ಲಮ್ಮ, 3 ಅಕ್ಷರ, ಅಲ್ಲಿ ಧೀ ಇರೋದು. 3ನೇದಾಗಿ ಅನಿರುದ್ಧ್. ರಾಮಚಂದ್ರ, 2ನೇ ಶಬ್ದವನ್ನು ಕೊಡ್ತಾ ಇದ್ದೇನೆ, ಉತ್ತರವನ್ನು ನೋಡೋಣ. ಅಧಿಪ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮೊದಲಿಗೆ ಒತ್ತಿದ್ದಾರೆ ರಾಮಚಂದ್ರ ಅವರು. 3 ಉತ್ತರ. ಮಾರಿ ಅಲ್ಲ ಮಗಳು, ಕುಮಾರಿ. ಕುಮಾರಿ. ಉತ್ತರವನ್ನು ನೋಡೋಣ. ಕುಮಾರಿ ಉತ್ತರ ಸರಿಯಾಗಿದೆ. ನೀಳ್ಜಡೆಯ ಹುಡುಗಿ, ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ರಾಮಚಂದ್ರ ಅವರಿಗೆ. 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವ ಕಾದಂಬರಿ ಉಷಾ ನವರತ್ನರಾಮ್ ಬರೆದಿರುವಂಥದ್ದು. ಲೈಫ್ ಈಸ್ ಶಾರ್ಟ್, ಸಣ್ಣ 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 ಕಥೆಗಳು ಅಂತ ಹೇಳ್ತಾರೆ ಜೋಗಿ ಮತ್ತು ಗೋಪಾಲಕೃಷ್ಣ ಕುಂಟಿನಿ ಅವರು. ಮಗ್ಗದ ಮನೆ, ಬೇಲೂರು ರಘುನಂದನ್ ಬರೆದ ಕವಿತಾಕೃತಿ. ಪರಿಮಳದ ಬಾಕಿ ಮೊತ್ತ, ಡಾಕ್ಟರ್ ಲಕ್ಷ್ಮಣ್ ವಿ.ಎ. ಬರೆದ ಕವನ ಸಂಕಲನ. ಪ್ರಶ್ನೆ 12 ಅಕ್ಷರಗಳನ್ನು ಕೊಡ್ತೇವೆ. ಅವುಗಳನ್ನು ಬಳಸ್ಕೊಂಡು 3 ಅಕ್ಷರದ ಕನಿಷ್ಠ 3 ಶಬ್ದಗಳನ್ನು ತಾವು ಕೊಡಬೇಕು. ಯಾರು ಹೆಚ್ಚು ಶಬ್ದಗಳನ್ನು ಕೊಡ್ತಾರೆ ಅವರಿಗೆ ಪುಸ್ತಕ ದೊರೆಯುತ್ತೆ. 1 ನಿಮಿಷದ ಅವಕಾಶ ಇರುತ್ತೆ. ಅಕ್ಷರಗಳು ಬಂತು. ಚು, ಚ, ಸಂ, ಪ್ರ, ಕ, ಶ, ಗೋ, ಯೋ, ಲ, ಕ್ಷು, ಬಿ, ಗ. ಬಜರ್ ಆಗಲೇ ಒತ್ತಿದ್ದಾರೆ ರಾಘವೇಂದ್ರ ಅವರು. ಹೇಳಿ. ಭಿಕ್ಷುಕ. ಭಿಕ್ಷುಕ. ಭಿಕ್ಷುಕ ಅಂತ ಹೇಳಲ್ಲ, ಮಹಾಪ್ರಾಣ. ಭಿಕ್ಷುಕ ಅಲ್ಲ, ಭಿಕ್ಷುಕ ಅಂತ ಹೇಳಬೇಕಾದ್ರೆ ಭೀ ಮಹಾಪ್ರಾಣ ಆಗಿರಬೇಕು. ಓಕೆ ಓಕೆ. ಇಲ್ಲೂ ಅಲ್ಪ ಪ್ರಾಣ ಇದೆ, ಬಿ. ಬೇರೆ ಶಬ್ದ ಕೊಡಿ. ಇಲ್ಲ. 2ನೇದಾಗಿ ಯಾರಾದರೂ ಕನಿಷ್ಠ 3 ಶಬ್ದಗಳನ್ನು ಪತ್ತೆ ಹಚ್ಚಿದರೆ ದಯವಿಟ್ಟು ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಕನಿಷ್ಠ 3 ಶಬ್ದ. ಉತ್ತರವನ್ನು ನೋಡಿಬಿಡೋಣ. ಪ್ರಯೋಗ, ಚಾಕ್ಷುಷ, ಚುಳಕ, ಸಂಯೋಗ, ಹೀಗೆ ಶಬ್ದಗಳನ್ನು ಹುಡುಕ್ತಾ ಹೋಗಬಹುದಾಗಿತ್ತು. 4 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಇದು ಬೇಸರದ ವಿಷಯ ಆಗಿದೆ. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 10 ಪ್ರಶ್ನೆಗಳು ಇರುತ್ತೆ. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಆದರೆ 4 ಸ್ಪರ್ಧಿಗಳಲ್ಲಿ ವಿನಂತಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ಪ್ರಶ್ನೆ ಪೂರ್ಣವಾದ ಮೇಲೆ ಬಜರ್ ಒತ್ತಿ, ಮೊದಲೇ ಒತ್ತಬೇಡಿ. ಪ್ರಶ್ನೆ ಪೂರ್ಣವಾಗಿ ಆಯ್ಕೆಗಳು ಬರ್ತಾ ಇದ್ದ ಹಾಗೆ ತಾವು ಬಜರು ಒತ್ತಬಹುದು. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಪುರುಷಾರ್ಥಗಳು ಎಷ್ಟು? 5, 4. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಘವೇಂದ್ರ. 4 ಸರ್. 4 ಉತ್ತರವನ್ನು ನೋಡೋಣ. 4 ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಕ್ರೈಸ್ತ ಧರ್ಮದ ಕೇಂದ್ರ ವ್ಯಕ್ತಿ ಯಾರು? ಯೇಸು ಕ್ರಿಸ್ತ, ಮೋಸೆಸ್ ಮಾತ್ರ.
ಮತ್ತೆ ಮೊದಲಿಗೆ ಬಜರ್ ಒತ್ತಿದ್ದು ರಾಘವೇಂದ್ರ. ಮೋಸಸ್ ಮಾತ್ರ. ಉತ್ತರವನ್ನು ನೋಡೋಣ. ಯೇಸು ಕ್ರಿಸ್ತ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಝೆಂಡಾ, ಅವೆಸ್ತಾ, ಕುರಾನ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ಅನಿರುದ್ಧ್. ಕುರಾನ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ, ಮಹಾವೀರ. ಮೊದಲಿಗೆ ಬಜರ್ ಒತ್ತಿದ್ದು ರಾಘವೇಂದ್ರ. ಗೌತಮ ಬುದ್ಧ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ದೊಡ್ಡವನಾಗುತ್ತಾನೆ. ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? ಮಹಾವೀರ, ಪಾರ್ಶ್ವನಾಥ. ಮೊದಲಿಗೆ ಬಜರ್ ಒತ್ತಿದ್ದು ಮೇಡಮ್ ಅವರು ಸೌಮ್ಯ. ಮಹಾವೀರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಗ್ರಹವು ಯಾವುದು? ಶುಕ್ರ, ಬುಧ. ಮೊದಲಿಗೆ ಬಜರ್ ಒತ್ತಿದ್ದು ರಾಘವೇಂದ್ರ. ಶುಕ್ರ. ಉತ್ತರವನ್ನು ನೋಡೋಣ. ಬುಧ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಹಾರಲು ಅಸಮರ್ಥವಾದ ದೊಡ್ಡ ಪಕ್ಷಿ ಯಾವುದು? ಹಿಮಾಲಯದ ಹಂಸ, ಉಷ್ಟ್ರ ಪಕ್ಷಿ. ಮತ್ತೆ ರಾಘವೇಂದ್ರ. ಹಿಮಾಲಯದ ಹಂಸ. ಉತ್ತರವನ್ನು ನೋಡೋಣ. ಉಷ್ಟ್ರ ಪಕ್ಷಿ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಕಿಲಿಮಾಂಜಾರೋ. ಮತ್ತೆ ರಾಘವೇಂದ್ರ. ಮೌಂಟ್ ಎವರೆಸ್ಟ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ಪೂರ್ಣ ಪ್ರಮಾಣದ ಮೂಕ ಚಲನಚಿತ್ರ ಯಾವುದು? ರಾಜ ಹರಿಶ್ಚಂದ್ರ, ರಾಜ ಶ್ರೀರಾಮಚಂದ್ರ. ಹೇಳಿ ರಾಘವೇಂದ್ರ. ರಾಜ ಹರಿಶ್ಚಂದ್ರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಮೊದಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸ್ಪರ್ಧೆಯು ಯಾವ ವರ್ಷದಲ್ಲಿ ನಡೆಯಿತು? 1930, 1950. ಮೊದಲಿಗೆ ಬಜರ್ ಒತ್ತಿದ್ದಾರೆ ಅನಿರುದ್ಧ್. 1930. 1930 ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. 1930 ಉತ್ತರ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ರಾಮಚಂದ್ರ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ರಾಘವೇಂದ್ರ ಅವರಿಗೆ 3, 6, 9 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಅನಿರುದ್ಧ್ ಅವರಿಗೆ ದೊರೀತಾ ಇದೆ 2, 2, 4 ಪುಸ್ತಕಗಳು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಸೌಮ್ಯ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಬದುಕಿನಲ್ಲಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಇದು ಬಹಳ ಬಹಳ ಮುಖ್ಯ. ಯಾರಾದರೂ ನಿಮ್ಮನ್ನು ಕೆರಳಿಸಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡೋಕೆ ಹೋಗಬೇಡಿ. 24 ಗಂಟೆಗಳನ್ನು ಬಿಟ್ಟು ಆನಂತರ ಉತ್ತರವನ್ನು ಕೊಟ್ಟರೆ ನೀವು ಕೊಡುವಂಥ ಉತ್ತರದಲ್ಲಿ ಒಂದು ಸಮತೋಲನ ಇರುತ್ತೆ. ನಿಮ್ಮ ನಿರ್ಧಾರ ಪರಿಣಾಮಕಾರಿಯಾಗಿರುತ್ತೆ. ಹಾಗಂತ ಕೆಣಕೋಕೇ ಬರುವ ಜನ ಇರ್ತಾರಲ್ಲ, ಅವರಿಂದ ದೂರ ಇರೋದು ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.